ತುಮಕೂರಿನ ಪಾವಗಡ ನಗರದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಜೊತೆಗೆ ಅಲ್ಲಿನ ಜನ ಖುಷಿಯಾಗಿದ್ರು. ಯಾಕಂದ್ರೆ ಅಲ್ಲಿ ಹುಟ್ಟಿದ ಊರಿಗೆ ಏನಾದರೂ ಮಾಡಬೇಕೆಂಬ ಹೆಬ್ಬಯಕೆ ಹೊಂದಿದ್ದ ವ್ಯಕ್ತಿಯೊಬ್ಬರು ಆಸ್ಪತ್ರೆ ಲೋಕಾರ್ಪಣೆ ಮಾಡಿದ್ದಾರೆ. ಆ ವ್ಯಕ್ತಿಯೇ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಅಧ್ಯಕ್ಷರು ಹಾಗೂ ನಿವೃತ್ತ IAS ಅಧಿಕಾರಿ LK ಅತೀಕ್ ಅವರು. ತಾನು ಹುಟ್ಟಿದ ಬೆಳೆದ ಊರಿನಲ್ಲೇ ಜನರ ಸೇವೆಗೆ ಏನಾದರೂ ಮಾಡಬೇಕೆಂಬ ಹೆಬ್ಬಯಕೆ ಹೊಂದಿದ್ದ ಅತೀಕ್ ಅವರು ಬೂನ್ ಆಸ್ಪತ್ರೆಯನ್ನು ಆರಂಭಿಸಿದ್ದಾರೆ. ಇದೇ ಆಸ್ಪತ್ರೆಯಲ್ಲಿ ಶನಿವಾರ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಪಾವಗಡ ಶಾಸಕ HB ವೆಂಕಟೇಶ್ ಅವರು ಶಿಬಿರ ಉದ್ಘಾಟಿಸಿ ಅತೀಕ್ ಅವರ ಸೇವೆಯನ್ನು ಕೊಂಡಾಡಿದರು. ಈ ವೇಳೆ ಬೂನ್ ಆಸ್ಪತ್ರೆಯ ಮ್ಯಾನೇಜಿಂಗ್ ಹೆಡ್ ಫೈಜ್ ಅತೀಕ್ ಅವರು, ಆಸ್ಪತ್ರೆಯ ಪಾರ್ಟ್ನರ್ ಆಗಿರೋ ಡಾಕ್ಟರ್ ಜಾಲಿಸ್ ಆಯೇಷಾ, CEO ಫಹಾದ್ ಖಾನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಬದ್ರು ಜಮಾ ಖಾನಂ ಅವರು ಹಾಜರಿದ್ದರು. ಉಚಿತ ಆರೋಗ್ಯ ಶಿಬಿರಕ್ಕೆ ಆಗಮಿಸಿದ ಪಾವಗಡದ ನೂರಾರು ಮಂದಿ ತಮ್ಮ ಆರೋಗ್ಯ ಸಮಸ್ಯೆಗೆ ಪರಿಹಾರ ಕಂಡುಕೊಂಡರು. ಜೊತೆಗೆ ಆಸ್ಪತ್ರೆಯ ಸೇವೆಯನ್ನು ಮೆಚ್ಚಿಕೊಂಡರು. ಅಧ್ಯಕ್ಷರಾಗಿದ್ದಾರೆ. FD ತಮಗೆ ಇನ್ಚಾರ್ಜ್ ಬರ್ತಾರೆ ಸರ್. FD ಇನ್ಚಾರ್ಜ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ಲಿ. ಅಧ್ಯಕ್ಷ ಸಾಹೇಬ್ರಂದ್ರೆ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತು. ನಾನು ಇಷ್ಟೊತ್ತಲ್ಲಿ ಕೇಳ್ತಾ ಇದ್ದೆ ಸರ್, ನಮ್ಮ ತಾಲೂಕಿನಲ್ಲಿ ಈಗ ಶಾಜಿಮಾಲ್ ಓಪನಿಂಗ್ಗೆ ಒಂದು ಡೇಟ್ ಅನ್ನ ಮಾತಾಡ್ತಿದ್ವಿ. ಜಮೀರಣ್ಣ ಬರೋಕ್ಕಿಂತ ಮುಂಚೆ ನಾವು ONS ಕೋಟೆಗೆ ಅಧ್ಯಕ್ಷ ಸಾಹೇಬ್ರ ಕಡೆಯಿಂದ 1 ಕೋಟಿ ಹಣ ಬಿಡುಗಡೆ ಮಾಡಿ